എടുക്കാതെ അവിടെ ಯಾರು ಹೇಳಿದ್ದಾರೆ? ಯಾರು ಸಾರಿ ನಡಿಯ Ready, sir? 1 second. Ready? Ready? Thank you. Hello.
ಈಗ ಕುಲಪತಿಗಳಾದ ಡಾಕ್ಟರ್ ಜಿ.ಕೆ. ವೀರೇಶ್ ಅವರು ಸ್ವಾಗತ ಭಾಷಣವನ್ನು ಮಾಡಿ ವರದಿಯನ್ನು ಸಲ್ಲಿಸುತ್ತಾರೆ. ಶೈಕ್ಷಣಿಕ ಪರಿಷತ್ತಿನ ಸದಸ್ಯರೇ, ಈ ವರ್ಷ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳೇ, ವಿಶ್ವವಿದ್ಯಾನಿಲಯದ ಸಹೋದ್ಯೋಗಿಗಳೇ, ಪ್ರತಿಷ್ಠಿತ ಆಹ್ವಾನಿತರೇ, ಮಹಿಳೆಯರೇ ಮತ್ತು ಮಹನೀಯರೇ, ಆಡಳಿತ ಮಂಡಳಿ ಸದಸ್ಯರ ಹಾಗೂ ಶೈಕ್ಷಣಿಕ ಪರಿಷತ್ತಿನ ಸದಸ್ಯರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 29ನೇ ಘಟಿಕೋತ್ಸವದ ಈ ಮಹಾನ್ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅಧ್ಯಕ್ಷರಾಗಿರಲು ಮತ್ತು ಪದವಿ ಪ್ರದಾನ ಮಾಡಲು ಒಪ್ಪಿ ಇಲ್ಲಿ ಉಪಸ್ಥಿತರಾಗಿರುವುದು ನಮಗೆ ಹೆಮ್ಮೆಯ ವಿಷಯ. ಇವರು ಒಬ್ಬ ಪ್ರತಿಷ್ಠಿತ ಶಿಕ್ಷಣ ತಜ್ಞರಾಗಿದ್ದಾರೆ. ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳಾಗಿದ್ದರು. ಫರೀದಾಬಾದ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ YMCA ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ಜಾಕೀರ್ ಹುಸೇನ್ ಸ್ಮಾರಕ ಟ್ರಸ್ಟಿನ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಡಾಕ್ಟರ್ ಜಾಕೀರ್ ಹುಸೇನ್ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿದ್ದರು. ಇವರ ರಾಜಕೀಯ ವೃತ್ತಿ ಜೀವನವು ವಿಶಿಷ್ಟವಾದದ್ದು. ಮೊದಲ ಬಾರಿಗೆ 1974ರಲ್ಲಿ ರಾಜ್ಯಸಭೆಗೆ ಹಾಗೂ 84ರಲ್ಲಿ ಲೋಕಸಭೆಗೆ ಚುನಾಯಿತರ ವಾಣಿಜ್ಯ ಹಾಗೂ ವಸ್ತ್ರೋದ್ಯಮಗಳ ರಾಜ್ಯ ಸಚಿವರಾಗಿದ್ದರು. 1988ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ನಡೆದ ಗಣರಾಜ್ಯ ಪಕ್ಷದ ಅಧಿವೇಶನದಲ್ಲಿ ಘನತೆವೆತ್ತ ರಾಜ್ಯಪಾಲರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಕೃಷಿ ಸಚಿವರು ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿಗಳು ಆದ ಸನ್ಮಾನ್ಯ ಶ್ರೀ ಬೈರೇಗೌಡ ಅವರು ಇಲ್ಲಿ ನಮ್ಮಲ್ಲಿ ಉಪಸ್ಥಿತರಾಗಿರುವುದು ನಮ್ಮ ಸುದೈವ. ಇವರು ಮೈಸೂರು ವಿಶ್ವವಿದ್ಯಾಲಯದ BSc ಪದವಿಯನ್ನು ಪಡೆದವರಾಗಿದ್ದು ಸ್ವತಃ ಕೃಷಿಕರಾಗಿದ್ದಾರೆ. ಇವರು ಕರ್ನಾಟಕದ ಹವ್ಯಾಸಿ ಕ್ರೀಡಾಪಟುಗಳ ಸಂಘದ ಅಧ್ಯಕ್ಷರು, ಕೋಲಾರದ ಪ್ರಾಥಮಿಕ ಸಹಕಾರಿ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕರ್ನಾಟಕ ಜಲ ಪೂರೈಕೆ ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರಾಗಿದ್ದರು. ಕೊರಿಯಾ, ಚೈನಾ, ಮಲೇಷಿಯಾ, ಸಿಂಗಪೂರ್, ಥೈಲ್ಯಾಂಡ್, ಫ್ರಾನ್ಸ್ ಮತ್ತು ಹಲವಾರು ಐರೋಪ್ಯ ದೇಶಗಳಿಗೆ ಭೇಟಿ ನೀಡಿದ್ದು ಸದ್ಯದಲ್ಲಿ ಇಸ್ರೇಲ್ಗೆ ಭೇಟಿ ನೀಡಿ ಇಸ್ರೇಲ್ನ ಕೃಷಿ ಬಗ್ಗೆ ನೇರವಾಗಿ ತಿಳುವಳಿಕೆ ಪಡೆದಿದ್ದಾರೆ. ಪ್ರಸ್ತುತ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾಗಿದ್ದು ರಾಜ್ಯದ 2 ಕೃಷಿ ವಿಶ್ವವಿದ್ಯಾಲಯಗಳ ಸಹಕುಲಪತಿಗಳಾಗಿ ಇವರ ಭವಿಷ್ಯಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಇಂದಿನ ಶುಭ ಸಂದರ್ಭದಲ್ಲಿ ತಮಗೆ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಸನ್ಮಾನ್ಯ ಕೇಂದ್ರ ಸಚಿವರಾದ ಡಾಕ್ಟರ್ ಬಲರಾಮ್ ಜಾಗೃತಿಯವರು ಈಗಿನ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಡನೆ ಇರಬೇಕಿತ್ತು. ಬರೇಕರವನ್ನು ನಮ್ಮ ಸಹಕುಲಾಧಿಪತಿಗಳು ಹಾಗೂ ಕೃಷಿ ಮಂತ್ರಿಗಳಾದ ಶ್ರೀ ಬೈರೇಗೌಡರು ಓದಿದ ಒಪ್ಪಿದ್ದಕ್ಕಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ವಿಶ್ವವಿದ್ಯಾಲಯದ ಎಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶಕರಾಗಿರುವ ಆಡಳಿತ ಮಂಡಳಿ ಸದಸ್ಯರಿಗೆ ನಾನು ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಅಲ್ಲದೆ ಶೈಕ್ಷಣಿಕ ಪರಿಷತ್ತಿನ ಸದಸ್ಯರು, ಫ್ಯಾಕಲ್ಟಿ ಸದಸ್ಯರು, ನೌಕರರು, ಕೃಷಿ ಕಾರ್ಮಿಕರು, ಪ್ರತಿಷ್ಠಿತ ಆಹ್ವಾನಿತರು, ಪತ್ರಿಕಾ ಪ್ರತಿನಿಧಿಗಳು ಮತ್ತು ಆಕಾಶವಾಣಿ ಹಾಗೂ ದೂರದರ್ಶನದವರನ್ನು ಸಹ ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಪ್ರಸ್ತುತ ವರ್ಷ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೂ ಹಾಗೂ ಅವರ ಪೋಷಕರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಪ್ರಸ್ತುತ ವರ್ಷದಲ್ಲಿನ ಕಾರ್ಯಸಾಧನೆಯ ಮುಖ್ಯಾಂಶಗಳ ಬಗ್ಗೆ ಒಂದು ಸಂಕ್ಷಿಪ್ತ ವರದಿಯನ್ನು ಮಂಡಿಸುವುದು ಈ ಸಮಾರಂಭದ ಒಂದು ಮುಖ್ಯ. ಶಿವಮೊಗ್ಗ, ಮಂಡ್ಯ ಮತ್ತು ಕೂಡಿಗೆಗಳಲ್ಲಿ 6 ಬೋಧನಾ ಆವರಣಗಳನ್ನು ಹೊಂದಿದ್ದು ಸದ್ಯದಲ್ಲಿ ಕೋಲಾರ ಜಿಲ್ಲೆಯ ಚಿಂತಾಮಣಿಯಲ್ಲಿ 1 ಹಾಗೂ ಕೊಡಗು ಜಿಲ್ಲೆಯ ಪಣ್ಣಪೇಟೆಯಲ್ಲಿ 1 ಒಟ್ಟು 8 ಬೋಧನಾ ಆವರಣಗಳನ್ನು ಆರಂಭಿಸಲಿದೆ. ಇತ್ತೀಚೆಗೆ ವಿಶ್ವವಿದ್ಯಾನಿಲಯವು ಸಸ್ಯ ಮತ್ತು ಪ್ರಾಣಿ ವಿಜ್ಞಾನ ಕ್ಷೇತ್ರದಲ್ಲಿನ ಪರಿಣಿತ ತಜ್ಞರ ಪರಿಶೀಲನಾ ಸಮಿತಿಯನ್ನು ರಚಿಸಿದ್ದು ವಿಶ್ವವಿದ್ಯಾನಿಲಯ ಪ್ರಾರಂಭವಾದ ಅಂದರೆ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯಲ್ಲಿ ಸೇವೆ ಸಲ್ಲಿಸಲು ಸಮ್ಮತಿಸಿರುವ ಡಾಕ್ಟರ್ R.V. ರಾಮಕೃಷ್ಣ, ಡಾಕ್ಟರ್ G. ರಂಗಸ್ವಾಮಿ ಹಿಂದಿನ ಕುಲಪತಿಗಳು ಹಾಗೂ ಡಾಕ್ಟರ್ B.S. ಕೇಶವಮೂರ್ತಿ ಹಿಂದಿನ ಪ್ರಾಣಿ ಆರೋಗ್ಯ ಮತ್ತು ಪಶುವೈದ್ಯ ಶಿವಶಾಸ್ತ್ರದ ನಿರ್ದೇಶಕರು ಇವರಿಗೆ ವಿಶ್ವವಿದ್ಯಾನಿಲಯ ಕೃತಜ್ಞವಾಗಿದೆ. ಪ್ರಶಸ್ತಿಗಳ ವಿಜೇತರಲ್ಲಿ ಡಾಕ್ಟರ್ G. ದೇವೇಗೌಡ ಕೋಳಿ ಸಾಗಾಣಿಕೆ ವಿಭಾಗದಲ್ಲಿ ಶ್ರೀಮತಿ ನಾಗಮ್ಮ ದತ್ತಾತ್ರೇಯರಾವ್ ದೇಸಾಯಿ ಪ್ರಶಸ್ತಿ ಪಡೆದಿದ್ದಾರೆ. ಡಾಕ್ಟರ್ M.H. ಮರಿಗೌಡ ಸನ್ಮಾನ ಸಮಿತಿ ವತಿಯಿಂದ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇದಕ್ಕೆ ಕೊಟ್ಟಿರುವ 5,80,000 ರೂಪಾಯಿಗಳ ಮೂಲಧನದಿಂದ ಮೊಟ್ಟ ಮೊದಲಿಗೆ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಡಾಕ್ಟರ್ M.H. ಮರಿಗೌಡ ಪ್ರಶಸ್ತಿಗಳನ್ನು ಈ ಬಾರಿ ಕೊಡಲಾಗುತ್ತಿದೆ.
ಹೆಸರಾಂತ ತೋಟಗಾರಿಕೆ ತಜ್ಞ ಡಾಕ್ಟರ್ ಮನಮೋಹನ್ ಅತ್ತ ಅವರು ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಬೆಂಗಳೂರು ಇವರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ದೊರೆತಿದ್ದು ಸಂತೋಷದ ವಿಷಯ. ಹಾಗೂ ಪ್ರಗತಿಪರ ತೋಟಗಾರಿಕೆ ಕೃಷಿಕರಾದ ಹಿರೇಸಂತಿ ಗ್ರಾಮ ಬಾಗಲಕೋಟೆ ತಾಲೂಕಿನ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಇವರಿಗೆ ಅತ್ಯುತ್ತಮ ರಾಜ್ಯ ಮಟ್ಟದ ತೋಟಗಾರಿಕೆ ರೈತ ಪ್ರಶಸ್ತಿ ದೊರೆತಿದೆ. ಡಾಕ್ಟರ್ ಎಂ ಕೈಲಾಸ್ರವರು ಪೌಷ್ಟಿಕ ಆಹಾರ ವಿಷಯದಲ್ಲಿ ಬರೆದ ಪ್ರಬಂಧಕ್ಕೆ ಇಜ್ಜತ್ ನಗರದ IVRI ಅವರ ಡಾಕ್ಟರ್ ರೋಟರಿ ಇಂಟರ್ನ್ಯಾಷನಲ್ ಅವರಿಂದ ಚಿನ್ನದ ಪದಕ ಮತ್ತು GG ಚಿನ್ನಾಯಿಸ್ ಚಿನ್ನದ ಪದಕ ದೊರೆತ ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ. ಇದು ಬೆಂಕಿ ರೋಗ ಸಹಿಷ್ಣು ತಳಿ 125ರಿಂದ 130 ದಿನಗಳಲ್ಲಿ ಮಾಗುತ್ತಿದ್ದು ಶಿವಮೊಗ್ಗ ಜಿಲ್ಲೆಯ ಅಂದರೆ ವಲಯ 7 ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದೆ ಎಂದು ಕಂಡುಬಂದಿದೆ. ಏಲಕ್ಕಿ ಮೂಡಿಗೆರೆ 2 ಈ ತಳಿಯು ಅಧಿಕ ಇಳುವರಿಯಾಗಿದ್ದು ಮೂಡಿಗೆರೆ 1 ತಳಿಗಿಂತ 40% ಅಧಿಕ ಇಳುವರಿ ನೀಡುತ್ತದೆ. ಕಾಯಿಗಳು ದಪ್ಪನಾಗಿದ್ದು ಅಧಿಕಾಂಶ ತೈಲ ಹಾಗೂ ಒಲಿಯೋರೆಸಿನ್ ಅಂಶ ಹೊಂದಿದೆ. ಇದನ್ನು ಗುಡ್ಡಗಾಡು ವಲಯದ ಮೂಡಿಗೆರೆ ಮತ್ತು ಸಕಲೇಶಪುರಗಳಲ್ಲಿ ಸಾಂಪ್ರದಾಯಿಕ ಏಲಕ್ಕಿ ಬೆಳೆಯುವ ಕ್ಷೇತ್ರಗಳಲ್ಲಿ ಶಿಫಾರಸು ಮಾಡಲಾಗಿದೆ. ಗೋಡಂಬಿ ಉಳ್ಳಾಳ 4 ಈ ತಳಿಯು ಶೀಘ್ರ ಫಲದಾಯಕವಾಗಿದ್ದು ಹೂ ಹಣ್ಣು ಬಿಟ್ಟು ಮಾಗುವ ಹಂತವು ಅಲ್ಪಾವಧಿಯಾಗಿರುತ್ತದೆ. ಇದರ ತಿರುಳಿನ ಗಾತ್ರವು ದಪ್ಪವಿದ್ದು ಸುಮಾರು 7.15 ಗ್ರಾಂ ರಷ್ಟು ಗಾತ್ರವಿದ್ದು ರಫ್ತು ಅಗತ್ಯಗಳಿಗೆ ಅನುಗುಣವಾಗಿದೆ. ಬೆಂಗಳೂರಿನಲ್ಲಿ ಕೃಷಿ ಜ್ಯೋತಿ ತಳಿಯ ನೈಜ ಆಲೂಗೆಡ್ಡೆ ಬೀಜಗಳ ಬಿತ್ತನೆಯಿಂದ ಹೆಕ್ಟರ್ಗೆ 30 ಟನ್ ಇಳುವರಿ ದೊರೆತಿದ್ದು ಅತ್ಯಧಿಕ ಇಳುವರಿಯ ದಾಖಲೆಯನ್ನು ಸ್ಥಾಪಿಸಿದೆ. ದನಗಳ ಗಂಜಲದಿಂದ ಗೋಧಿಯನ್ನು ಉಪಚರಿಸಿದಾಗ ಬರುವ ಮೊಳಕೆಯ ಮಾದರಿಯ ವಿಧಾನವನ್ನು ಅನುಸರಿಸಿ ದನಗಳಲ್ಲಿ ಗರ್ಭಧಾರಣೆಯನ್ನು ಪತ್ತೆ ಹಚ್ಚುವ ನವೀನ ಹಾಗೂ ಸುಲಭ ರೀತಿಯ ಜೈವಿಕ ಪರೀಕ್ಷಣೆಯ ತಂತ್ರಜ್ಞಾನವೊಂದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದುವರೆಗೆ ನಾಯಿಗಳಲ್ಲಿರುವ ವಿಶಿಷ್ಟವಾದ ಪರೀಕ್ಷಣಾ ವಿಧಾನವೊಂದನ್ನು ಅಭಿವೃದ್ಧಿಪಡಿಸಿ ಮಾನಕಗೊಳಿಸಲಾಗಿದೆ. ಈ ಲಾಳಿಗಳ ಮಾನವರಿಗೂ ಸಹ ಸೋಂಕು ಅಂಥದ್ದಾಗಿದೆ. ದೇಶದಲ್ಲೇ ಮೊತ್ತ ಮೊದಲ ಬಾರಿಗೆ ಹಂದಿ ಮರಿಗಳಲ್ಲಿ ಉಂಟಾಗುವ ಬೇಬಿ ಕೂದಲಿ ಸ್ಟೈಲೋಕ್ಯಾನ್ಸರ್ಸ್ಗಳಿಗೆ ಕಾರಣವಾಗುವ ಸಾಲಿನಲ್ಲಿ ಸುಮಾರು 30 ಹೊಸ ಸಂಶೋಧನಾ ಪ್ರಾಜೆಕ್ಟ್ಗಳು ಈ ಕೃಷಿ ವಿಶ್ವವಿದ್ಯಾಲಯಕ್ಕೆ ಲಭ್ಯವಾಗಿದ್ದು ಸಂಶೋಧನೆಗೆ ಹೆಚ್ಚು ಮೆರುಗು ಕೊಟ್ಟಂತಾಗಿದೆ. ಈ ಪ್ರಾಜೆಕ್ಟ್ಗೆ ನೆರವಾಗಿದ್ದಾರೆ. ವಿಸ್ತರಣೆಯಲ್ಲಿ ನಮ್ಮ ಸಂಶೋಧನೆ ಫಲ ರೈತರಿಗೆ ತಲುಪಬೇಕಾದರೆ ವಿಸ್ತರಣೆಯು ಹೆಚ್ಚು ಫಲಕಾರಿಯಾಗುವ ದಿಶೆಯಲ್ಲಿ ಇದನ್ನು ಬಲಪಡಿಸಬೇಕೆಂದು ಆಚರಣೆ ಹೊಂದಿಕೊಂಡಿದ್ದು ಇದಕ್ಕೆ ಕಾರ್ಯಕ್ರಮಗಳನ್ನು ಘೋಷಿಸಲಾಗಿದೆ. ಈ ವಿಶ್ವವಿದ್ಯಾಲಯದ ಆಡಳಿತದಲ್ಲಿ 2 ಕೃಷಿ ವಿಜ್ಞಾನ ಕೇಂದ್ರಗಳಿದ್ದು ಪ್ರತಿ ಜಿಲ್ಲೆಗೆ ಒಂದಾದರೂ ಇದನ್ನು ಹೆಚ್ಚಿಸಬೇಕಾಗಿದೆ ಎಂದು ಈ ದಿಶೆಯಲ್ಲಿ ಕಾರ್ಯಕ್ರಮ ತೆಗೆದುಕೊಳ್ಳಲಾಗಿದೆ. ವಿದ್ಯಾರ್ಥಿ ಚಟುವಟಿಕೆಗಳು ನಮ್ಮಲ್ಲಿರುವ ಶೈಕ್ಷಣಿಕ ಪದ್ಧತಿಯಿಂದಾಗಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸಲು ಕಷ್ಟವಾದರೂ ಕೆಲವು ಗುರುತರವಾದ ಬಹುಮಾನಗಳನ್ನು ಗ್ರಹಿಸಿದ್ದಾರೆ. ವಿಶ್ವವಿದ್ಯಾನಿಲಯಗಳ ಭಂಡಾರವು ದೇಶದ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲೆಲ್ಲ ಅತ್ಯುತ್ತಮ ಗ್ರಂಥಾಲಯ ಎಂದು ಪರಿಗಣಿಸಲಾಗಿದೆ. ಇಲ್ಲೇ ಸುಮಾರು 800 ಪತ್ರಿಕೆ ಅಂದರೆ ಜರ್ನಲ್ಸ್ ಇಲ್ಲಿ ಕಲಿಸಿಕೊಳ್ಳಲಾಗ್ತಿದೆ. ನಿರ್ದಿಷ್ಟವಾದ ವಸ್ತು ಆದಾಯ 34 ಕೋಟಿ ಮತ್ತು 75 ಲಕ್ಷ ರೂಪಾಯಿಗಳು ಮತ್ತು ವೆಚ್ಚ 34 ಕೋಟಿ 87 ಲಕ್ಷ ರೂಪಾಯಿಗಳು. ರಾಜ್ಯ ಸರ್ಕಾರ, ಭಾರತ ಸರ್ಕಾರ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇರುವ ಹಾಗೂ ದೀರ್ಘಕಾಲದ ಉಳಿದಿರುವ ಸಮಸ್ಯೆಗಳ ಸಂಶೋಧನೆಗಳಿಗಿಂತಲೇ ಸಂಶೋಧನಾ ಒಂದು ನಿಧಿ ಸಂಗ್ರಹಣೆಗಾಗಿ ದತ್ತಿಯೊಂದನ್ನು ಸ್ಥಾಪಿಸಲು ವಿಶ್ವವಿದ್ಯಾಲಯ ನಿರ್ಧಾರ ಕೈಗೊಂಡಿದೆ. ಉದಾರಿಗಳು, ಸಂಘ ಸಂಸ್ಥೆಗಳು ಈ ದತ್ತಿಗೆ ಕೊಡುವ ಧನ ಸಹಾಯ ವರಮಾನ ತೆರಿಗೆಯಿಂದ ವಿನಾಯಿತಿ ಪಡೆದಿದೆ. ಕೊನೆಯದಾಗಿ ವಿಶ್ವವಿದ್ಯಾಲಯ This convocation of University of Agriculture Sciences Bangalore has been called to confer degrees upon the candidates who in the examination held for the purpose have been certified to be worthy of the same. Let the candidate stand forward. Candidates and for which you have been recommended, you will in your daily life and conversation conduct yourself as becomes members of this university. Let the candidate be now presented. ಅಭ್ಯರ್ಥಿಗಳನ್ನು ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತೇನೆ. ಅವರು ಡಾಕ್ಟರ್ ಎಂದು ಕಂಡು ಬಂದಿದ್ದಾರೆ. ಅವರಿಗೆ ಈ ಪದವಿಯನ್ನು ನೀಡಬೇಕೆಂದು ಕೋರುತ್ತೇನೆ. ಡಾಕ್ಟರ್ ಫಿಲಾಸಫಿ ಪದವಿಯನ್ನು ಪ್ರತ್ಯಕ್ಷವಾಗಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. University of Agriculture Sciences Bangalore, I admit you
as also the candidates in absentia to the degree of Doctor of the Philosophy in this university. C.V. Nagaraj, PhD degree in Agriculture Economics. E. Raghupati. M. Shivamurthy. A. Shivaraman. ಬ್ಯಾಚುಲರ್ ಪದವಿ ಮತ್ತು ಅರಣ್ಯಶಾಸ್ತ್ರದಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತಿದ್ದೇವೆ. Whose names are set out in the list. They have been examined and found qualified for the degree of Bachelor of Veterinary Science, the degree of Bachelor of Fishery Science, and the degree of Bachelor of Science Dairy Technology respectively, to which I pray they may be admitted. Candidates taking the degree of Bachelor of Veterinary Science, the degree of Bachelor of Fishery Science, and the degree of Bachelor of Science Dairy Technology in person will please stand forward. As also the candidates in absentia to the degree of Bachelor of Science Agriculture, the degree of Bachelor of Science Horticulture, the degree of the Bachelor of Science Agriculture, the Bachelor of Science Forestry, the degree of the Bachelor of Veterinary Science, the degree of the Bachelor of the Fisheries Science, and the degree of Bachelor of the Science. Dr. H.R. Akeri Gold Medal for the best PhD student in economy. L. Vishal Gold Medal for the best PhD student in plant breeding and genetics. Dr. G. Shivashankar Memorial Gold Medal for the best PhD student in plant breeding and genetics. Caroline Machado, recipient of 2 gold medals. Dr. Paul, prize for the best student from Oman NSS Agriculture Microbiology. Dr. G. Rasapalli, gold medal for the best student from Oman Agriculture Microbiology student. D.J. Shubha, recipient of 2 gold medals and prizes. He is gold medal for general merit from Oman MSc in Foods and Nutrition. Dr. Mrs. H. Ishwarappa, recipient of the ES gold medal for outstanding performance in MSc Agricultural Engineering in post-harvest processing and poultry engineering. Nidhi Arora, recipient of Dr. Mrs. Leela Patil Memorial Gold Medal. Recipient of 3 gold medals and prizes. He is gold medal for outstanding performance in MSc Horticulture Zoology. Dr. K.C. Naik Memorial Gold Medal for the best student from Oman MSc Horticulture student in Zoology. Dr. B.K. Shamut Memorial Gold Medal for the best student in MSc Horticulture graduate. Memorial Gold Medal for the best MSc student in plant breeding and genetics. Jagdish M, recipient of Dr. K. Shambhat Memorial Gold Medal for the best student of Dr. K. Krishnamurthy Gold Medal for the best MSc student in agronomy. S. Krishna Naik, recipient of Dr. K. Krishnamurthy Gold Medal for the best MSc student in agronomy. Basuraj H.K.
today standing performance in MSc Dairy Science Degree in Dairy Chemistry. R.K. Chulvaya, recipient of Srimati S.K. Soumya Nayakama Gold Medal for the best student from among MSc in Veterinary Medicine graduates. Nanagowda Patil, from among BSc graduates of the university. Allachandra Nanaya Ganpati Memorial Gold Medal. Hemumalini D.S. recipient of gold medal for having secured second rank from among BSc Horticulture students. Prasanna Rashmi K.K. recipient of 2 gold medals. US gold medal for having secured first rank. Dr. A. Murthy gold medal for the best student from among BSc Horticulture Marketing and Cooperation. Rajshekar, recipient of 2 gold medals. US gold medal for having secured second rank. Dr. A. Murthy gold medal for the best student from among BSc Agriculture Marketing first rank. Dr. Swan. Vice Chancellor, I am pleased with committed to present the citation in respect of Dr. G. Devegowda for his appointment. Dr. G. Devegowda, ಪ್ರಾಧ್ಯಾಪಕರು PhD ಪದವಿ 1973ರಲ್ಲಿ ವಿಜಯನಗರ ಭಾರತೀಯ ವಿಶ್ವವಿದ್ಯಾಲಯ ಸಂಶೋಧನಾ ಸಂಸ್ಥೆಯಿಂದ ಉತ್ತರ ವಿಜ್ಞಾನರಾಗಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. ಅನಂತರ 1969ರಿಂದ 74ರವರೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಉತ್ತರ ವಿಜ್ಞಾನ ವಿಭಾಗದಲ್ಲಿ ಆರ್ಥಿಕ ಸುರಕ್ಷತೆಗೆ ಡಾಕ್ಟರ್ ಜಿ ದೇವೇಗೌಡ ಅವರು ನೀಡಿದ ಪ್ರಮುಖ ಕೊಡುಗೆಯನ್ನು ಗುರುತಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಅವರಿಗೆ 1984ನೇ ಸಾಲಿನ ವರ್ಷಕ್ಕಾಗಿ ನಾಗಮ್ಮ ದತ್ತಾತ್ರೇಯರಾವ್ ದೇಸಾಯಿ ಪ್ರಶಸ್ತಿಯನ್ನು ನೀಡಲು ಪ್ರಶಂಸಿಸಿದೆ. May I now request the Chancellor to give you the you obtained his BSc Agri in 1959 and MSc Agri in 1961 from the College of Agriculture, Dharwad. ಪ್ರಗತಿಪರ ರೈತರು ಸಾಮಾಜಿಕ ಕಾರ್ಯಕರ್ತರು ಆದ ಶ್ರೀ ಅಜಯ್ ಕುಮಾರ್ ಸರ್ನಾಯಕರ್ ಅವರು 1956ನೇ ಇಸ್ವಿ ಮೇ 12ರಂದು ಬಿಜಾಪುರ ಜಿಲ್ಲೆ ಬಾಗಲಕೋಟೆ ತಾಲೂಕು ಹಿರೇಶಂಸಿ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು ಸಪೋಟ, ದಾಳಿಂಬೆ, ಮಾವು, ದ್ರಾಕ್ಷಿ, ಸೀತಾಫಲ ಈ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡ ರೈತರು ತಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸಿಕೊಂಡಿರುತ್ತಾರೆ. ಈ ಮಹಾಸಭೆಯನ್ನು ಉದ್ದೇಶಿಸಿ ನಾನು ಮಾತನಾಡ್ತಾ ಇಲ್ಲ, ಬದಲಾಗಿ ಇಂದಿನ ಸಾಮಾನ್ಯ ಮುಖ್ಯ ಅತಿಥಿಗಳ ಭಾಷಣವನ್ನು ಓದ್ತಾ ಇದ್ದೆ. Your Excellency, the Governor of Karnataka and Chancellor of the University of Agricultural Sciences, Bangalore, Sri Kuchidalan Kanti, Pro-Chancellor A.C. Devegowda, Vice Chancellor, members of the Board of Regents, members of the academic councils, graduating students, invitees, ladies and gentlemen. Security at Bangalore, the government scientific city of India. The circular weather has made the city more attractive to people from all parts of the country and met the progressive farmers and horticulturists. I have all the appreciation for the farmers of Karnataka who are capable of standing up to the new challenges and taking advantage of innovative methods. Has its own sanctity, as it is an occasion which confers distinction to the recipient of degree. For reorienting the research programs to suit the emerging needs of the enhanced and sustainable agricultural production and maintaining ecological security. The university's contribution in the release of first inter-specific hybrid cotton or Lakshmi, first hybrid sunflower, and the improved varieties of millet and new breeds of project. Stability of production from rainfed areas is crucial for the food security of the state. I am glad to know that
Karnataka is one of the leading states in the country in promoting improved rainfed agricultural practices through wasteland development programs. The Ministry of Agriculture and the Ministry of Rural Area and Employment are expanding the national program on watershed development within the current 5-year plan through integrated and holistic methods for enhancing productivity of rainfed areas and income generation capacity of the people living under such harsh and stressed ecosystems. Integration of agriculture coupled with expansion of education facilities. It is time that the second green revolution has to spring from the great areas in the country. The third is on diversification of agriculture, horticultural enterprises, watershed management, and employment-led agricultural growth, both for meeting the domestic needs and for capturing an expanding share in the world trade. In this endeavor, apart from production advances, we have also to take care of conservation of our natural resources, land and water, and biodiversity conservation, so that the long-term sustainability of agriculture will not be at stake. Network as an important tool for research, planning, and foreign advisory services. I am thankful to the Chancellor of this university for giving me this opportunity to share some of my thoughts, and I wish the outgoing graduates all success in their career. The degrees that you have received today, I hope, will inspire you for dedicated service to the cause of agriculture and farming community in the country. Jai Hind. I dissolve the convocation.